ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಿನ್ನೆ ವಿಡಿಯೋ ಹಾಕಿನಲ್ಲ, ಅದರ ಮುಂದಿನ ಭಾಗ ಐತಿದ. ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಶೇರ್ ಮಾಡಿರಿ. ಬರೀ ಮುಂದಿನ ವಿಡಿಯೋ ಏನೇನೈತೆ ಅಂಥೇಳಿ ನೋಡ್ಕೊಂಬರೋನು. ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ತೀರ ಅನ್ಕೋತೀನಿ. ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಇವಾಗ ನಾವು ಒಕ್ಕಳಿ ಆದ ಮರುದಿನ ನಾವೆಲ್ಲರಿಗೆ ಬಟ್ಟೆ ತೊಗೊಳಕ್ಕೆ ಹೋಗಿದ್ವಿ. ನಮ್ಮ ಕಾಕು ನಮಗೆಲ್ಲರಿಗೆ ಬಟ್ಟೆ ಕೊಡ್ಸೋಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಫಸ್ಟಿಗೆ ನಾವು ಎಲ್ಲರಿಗೂ ನಂದು ಚಪ್ಪಲಿ ಎಲ್ಲ ಕಿತ್ತೋಗಿತ್ತು, ಕಾಕುಗೂ ಚಪ್ಪಲಿ ಎಲ್ಲ ಹರಿದಿದ್ದು. ಹಾಗಾಗಿ ಮೊದಲು ಚಪ್ಪಲಿ ತೊಗೊಂಡು ಆಮ್ಯಾಗ ಬಟ್ಟೆ ಅಂಗಡಿ ಹೋಗಿವಾಗ ಅಲ್ಲೆಲ್ಲ ಅರ್ಬಿ ನೋಡಾತಿದ್ವಿ. ಹೊರ ಮ್ಯಾಗಿನ ಸ್ಟೋರಿಗೆ ಹೋಗಂದ್ರೆ ಮೇಲ್ಗಡೆ ಹೋಗಿ ಎಲ್ಲ ಕೂಡಿ ಎಲ್ಲ ಥರ ಬಟ್ಟೆ ತೊಗೊಂಡು ಒಂದು 3,000 ರೂಪಾಯಿ ಬಿಲ್ ಆಯ್ತು. ಅದನ್ನ ತೊಗೊಂಡು ಬಂಗಾರ ಅಂಗಡಿ ಹೋಗಿವು. ಅಲ್ಲೆಲ್ಲ ನೆಕ್ಲೆಸ್ ನೋಡ್ತಿದ್ರೆ ಏನೋ ಹೆಣ್ಮಕ್ಳಿಗೆ ಆಸೆ ಅಲ್ವಾ ಎಲ್ಲರಿಗೂ. ನಮಗೂ ಈ ಥರ ಇರಬೇಕು ಅಂತ ಅನ್ಸತ್ತೆ ಮನಸ್ಸಿನಾಗ. ಅಷ್ಟೇ ಇಟ್ಕೊಂಡು ಸುಮ್ಮಿರಬೇಕು. ಈಗಿನ ರೇಟ್ ಅಂತೂ ಗಗನಕ್ಕೇರೈತೆ, ತೊಗೊಳಕ್ಕಾಗಂಗಿಲ್ಲ. ಚಿಕ್ಕದು ಇವು ನಮ್ಮ ಕಾಕು ಬೇಕಾಗಿದ್ದು ಬುಗುಡಿ ಅಂತಾರಲ್ಲ ಅವ್ನು ತೊಗೊಂಡೆವು. 8 ಗ್ರಾಮ ಇವಕ್ಕನ 6,500 ರೂಪಾಯಿ ಆಯ್ತು. ಅದನ್ನ ತೊಗೊಂಡು ಇವಾಗ ಅವ್ರ ಕಡೆ ಪ್ಯಾಕ್ ಮಾಡ್ಸಾತಿದ್ದೆವು. ಪ್ಯಾಕ್ ಮಾಡಿ ಕೊಡಾತಿದ್ರು ಅವ್ರು. ಬಂಗಾರ ರೇಟ್ ಅಂತೂ ಸಿಕ್ಕಾಪಟ್ಟೆ ತುಟ್ಟಿ ಆಗೈತಿ. ಮದುವೆ ಮಾಡೋರು ಹೆಂಗೆ ಮಾಡ್ತಾರೇನೋ ಪಾಪ. ಬಡವ್ರಾದ್ರು ಇದ್ರಂದ್ರೆ ಎಷ್ಟೇ ಆದರೂ ತೊಗೊಳ್ಬೇಕಲ್ಲ. ಭಾಳ ಕಷ್ಟ ಆಯ್ತು ಜೀವನ. ಈ ಕಡೆ ಮಳೆನೂ ಇಲ್ಲ, ಈ ಕಡೆ ಬೆಳೆನೂ ಇಲ್ಲ. ಎಲ್ಲ ಥರ ರೇಟ್ ಎಲ್ಲ ಗಗನಕ್ಕೆ ಏರಾಕತ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ. ಇವನ್ನ ಹಾಕಬೇಕಾಕೈತಿ ಮದುವೆ ಟೈಮ್ನಾಗ. ಏನು ಮಾಡೋಕ್ಕಾಗಂಗಿಲ್ಲ. ಇವಾಗ ಇವನ್ನ ತೊಗೊಂಡು ನಾವು ಪ್ಯಾಕ್ ಮಾಡಿಸ್ಕೊಂಡು ಹೊಂಟೀವಿ ನೋಡ್ರಿ. ನಮ್ಮ ಜೊತೆ ಬಂದು ಇನ್ನೊಬ್ಬ ಅಕ್ಕಾಗ ಅರ್ಬಿ ಸಿಕ್ಕಿದೆಲ್ಲ ಬೇರೆ ಅಂಗಡಿ ಹೋಗಿ ಅದು ತೊಗೊಂಡು ಮಾವಿನಕಾಯಿ ತೊಗೊಂಡು ಇವಾಗ ರಿಕ್ಷಾದಾಗ ಮನೆಗೆ ಹೊಂಟೀವಿ. ಮೊದಲು ಇಲ್ಲಿ ಸ್ವಲ್ಪ ನಡ್ಕೋತ ಬರ್ಬೇಕು. ಹಾದ್ಯಾಗ ಸಿಕ್ಕಾಪಟ್ಟೆ ಉರಿ ಬಿಸಿಲು. ಆವತ್ತಿನ ಬಿಸಿಲು 41 ಡಿಗ್ರಿ ಇತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿಂದ ಬಂದು ನಮ್ಮ ವೈನಿಗಳ ಮನೆಗೆ ಹೋಗಿ ಬರ್ಬೇಕಾರೆ ಇದನ್ನ ವಿಡಿಯೋ ಮಾಡ್ಕೊಂಡು ಆ ಗಿಡದ ಮಧ್ಯೆ ಸನ್ಸೆಟ್ ಮಸ್ತಾಗಿ ಕಾಣತ್ತಿತ್ತು. ಇದನ್ನ ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದೆ. ಇದು ಮರುದಿನ ಎಲ್ಲರೂ ಕೂಡ ಬಾಳೆ ಎಲೆಯಾಗ ಉಪ್ಪಿಟ್ಟು ಚೂಡ ಹಾಕ್ಕೊಂಡು ನಾಷ್ಟ ಮಾಡಿದ್ವಿ. ಅದಾದ ಬಳಿಕ ಮಧ್ಯಾಹ್ನ ಚಕ್ಕ ಆಡಿದ್ವಿ. ಸಂಜೆಗೆ ಎಲ್ಲರೂ ಕೂಡ ಹೊಲ್ದಾಗ ಕೂತ ಜಿಲೇಬಿ ತಿಂದೆವು. ಇದು ಮರುದಿನದ ವಿಡಿಯೋ. ಏನಾರ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕು ಭಾಳ ದಿನ ಆತು ಬಿಟ್ಟು ಅಂಥೇಳಿ ವಿಡಿಯೋ ಮಾಡತ್ತಿದ್ನಿ. ಇದು ಅವ್ರ ಮನೆ ನೋಡ್ರಿ. ಈ ಥರ ಐತಿ. ಸಿಂಪಲ್ ಆಗಿದ್ರೂ ಅಚ್ಚುಕಟ್ಟಾಗೈತಿ. ಇದು ಏನಂತ ಗೊತ್ತಿಲ್ಲ ನನಗೆ. ಇದ್ರಾಗ ಎಲ್ಲ ಮುತ್ತಿನಿಂದನೇ ಮಾಡ್ಯಾರ. ಇದನ್ನು ನೋಡ್ರಿ ನಮ್ಮ ಕಾಕುಗಳ ಮನೆ. ಅಲ್ಲಿ ನಮ್ಮ ತಮ್ಮ ಆಗಲೇ ಪೂಜೆ ಮಾಡತ್ತಿದ್ದ. ನಾನು ಕಾಕುದು ಕೆಲ್ಸಕ್ಕೆ ಹೋಗ್ಯಾರ ಅಂಥೇಳಿ ಚಪಾತಿ ಮಾಡ್ಬೇಕಂತೇಳಿ ಇಟ್ಟಿನಿ. ಇಲ್ಲಿ ಬಟಾಟೆ ಕುದಿಯಾಕೆ ಇಟ್ಟೀನಿ. ಅಡುಗೆ ಮಾಡಿ ಮುಗಿಸ್ಬೇಕು ಅವ್ರು ಬರೋ ಅಷ್ಟರಲ್ಲಿ ಅಂಥೇಳಿ. ಯಾಕಂದ್ರೆ ಅಲ್ಲಿ ನನಗೆ ಒಬ್ಬರು ಕುಬ್ಸಕ್ಕೆ ಹೇಳಿದ್ರೆ ಹೋಗೋದಿತ್ತು ಅವ್ರ ಮನೆಯಾಗನ. ಅದಕ್ಕೋಸ್ಕರ ಇವಾಗ ಚಪಾತಿ ಹಿಟ್ಟು ನಾದ್ಕೊಳಕತ್ತೀನಿ. ಚಪಾತಿ ಹಿಟ್ಟು ನಾದ್ಕೊಂಡು ಇವಾಗ ಪಲ್ಯ ಮಾಡ್ಲಿಕ್ಕೆ ಬಟಾಟೆ ಕುದ್ದಿದ್ದು ಅವನ್ನೆಲ್ಲ ಪ್ಲೇಟ್ನಾಗ ತಗೋಬೇಕಂತೇಳಿ ತಗೊಂಡೆ. ಉಳ್ಳಾಗಡ್ಡಿ ನೆನಪಾಯ್ತು ತೊಗೊಂಬರ್ಬೇಕಂತೇಳಿ ಇವಾಗ ಒಂದು ಪಲ್ಯಕ್ಕಾಗುವಷ್ಟು ಒಂದು 4 ಉಳ್ಳಾಗಡ್ಡಿ ತೊಗೊಂಡು ಹೊಂಟೀನಿ ನೋಡ್ರಿ. ಫಸ್ಟ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೋಬೇಕು. ಆಮ್ಯಾಗ ಬಟಾಟೆ ಎಲ್ಲ ಆರಿರ್ತಾವೆ, ಸುಲ್ಕೊಂಡು ಪಲ್ಯ ಮಾಡೋಕೆ ಬರ್ತೈತೆ ಅಂಥೇಳಿ ಸುಲ್ಕೊಳತ್ತೀನಿ. ಅಷ್ಟೊತ್ತಿಗೆ ನಮ್ಮ ತಮ್ಮ ಕೊತ್ತಂಬರಿ ತಂದು ಕೊಟ್ಟ ಹೊಲದಾಗಿಂದ. ಇವಾಗ ಅದನ್ನು ಕಟ್ ಮಾಡಿ ಇಟ್ಕೊಳತ್ತೀನಿ. ಅದಕ್ಕೆ ಮೊದಲ ಬಟಾಟೆ ಎಲ್ಲ ನೀರೇ ತೆಗೆದೀನಿ. ಅದರಿಂದ ಪ್ಲೇಟ್ನಾಗ ತೆಗೆದಿಡತ್ತೀನಿ. ತೆಗೆದಿಟ್ಟು ಈಗ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡೀನಿ. ಬಟಾಟೆ ಎಲ್ಲ ಥರ ಚಾಕುಗೆ ಸಿಗಿಸಿ ತೆಗೆದ್ರಿಂದ ಭಾಳ ಹೆಲ್ಪ್ ಆಕತಿ. ಸುಡ್ತಿರ್ತಾವಲ್ಲ ಅವಸರನೇ ಮಾಡ್ಬೇಕಂದ್ರೆ ಆ ಥರ ಚಾಕುಗೆ ಸಿಗಿಸಿ ಈ ಥರ ಹಿಡ್ಕೊಂಡು ತೆಗಿಬೇಕು ನೋಡ್ರಿ. ಆಮ್ಯಾಗ ಇವಾಗ ಬಟಾಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಒಗ್ಗರಣೆ ರೆಡಿ ಐತಿ. ಚಪಾತಿಗೆ ಮಾಡೋಕೆ ಹಿಟ್ಟನ್ನು ನೆನೆದಿತ್ತು. ಒಲೆ ಪುಟ ಮಾಡಿಟ್ಟು ಇವಾಗ 1-2 ಸ್ಪೂನ ಎಣ್ಣೆ ಹಾಕ್ಕೊಂಡು ಪಲ್ಯ ಮಾಡತ್ತೀನಿ. ಏನಾದ್ರೂ ನಮ್ಮ ಮನ್ಯಾಗ ಮಾಡ್ದಾಗ ಆಗಂಗಿಲ್ಲ, ಬೇರೆದವ್ರ ಮನ್ಯಾಗ
ರೂಢಿ ಇರೋಂಗಿಲ್ಲ. ಹಾಗಾಗಿ ಸ್ವಲ್ಪ ನಾವು ಜಾಸ್ತಿ ಹೋಗಂಗಿಲ್ಲಲ್ಲ, ಹಂಗೂ ಹಿಂಗೂ ಹೆಂಗೋ ಮಾಡಿದ್ರೆ ಆಯ್ತು ಅಂಥೇಳಿ ಇವಾಗ ಜೀರಿಗೆ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡು ಫ್ರೈ ಮಾಡ್ಕೊಂಡು ಆಮ್ಯಾಗ ಇದು ಬಟಾಟೆ ಹೆಚ್ಚಿಟ್ಟದ್ದು ಹಾಕ್ಕೊಂಡು ಪಲ್ಯನೂ ಮಾಡಿದ್ದೀನಿ ನೋಡಿರಿ. ಪಲ್ಯ ರೆಡಿ ಆಯಿತು. ಇವಾಗ ಚಪಾತಿ ಮಾಡೋಣಂತ. ಚಪಾತಿ ಮಾಡಿಬಿಟ್ಟು ಅಲ್ಲೇ ಕುಬ್ಸಕ್ಕೆ ಹೋಗಿ ಬಂದೆ ನಾನು. ಅದ್ರ ಬಳಿಕ ವಿಡಿಯೋ ಮಾಡಿಲ್ಲ. ಇದು ಮರುದಿನ ನಮ್ಮ ಮನೆಗೆ ಬಂದ ಬಳಿಕ ಮರುದಿನ ನಮ್ಮ ಊರಿಗೆ ಬಂದೆ. ನಾ ಕಸ ತೆಗೆದಿತ್ತಲ್ಲ, ಹಾಗಾಗಿ ಜಲ್ದಿನ ಕಸ ತೆಗಿಯಕ್ಕೆ ಹೋಗಿದ್ದೆವು. ನಿನ್ನೆ ವಿಡಿಯೋದಾಗ ಹೇಳಿದ್ನಿಲ್ಲ, ನಮ್ಮ ಕಬ್ಬು ಹಿಂಗೆ ಗೆದ್ದೈತೆ ನೋಡಿರಿ ದಟ್ಟಂಗೆ. ಇದಕ್ಕೆ ಮೊನ್ನೆ ಔಷಧ ಬಿಟ್ಟಿವು ಯಾವ್ಯಾವ ಅಂಥೇಳಿ ತಿಳಿಸ್ತೀನಿ ಮುಂದಿನ ವಿಡಿಯೋದಾಗ. ಆಮ್ಯಾಗ ಸಂಜೆನೆ ಪುಂಡಿ ಪಲ್ಯ ತಂದಿದ್ದೆವು. ಅದನ್ನು ಪುಂಡಿ ಪಲ್ಯ ಚಪಾತಿ ಹಿಟ್ಟು ನಾದಿಟ್ಟಿದ್ದೆವು ಶೇಖರಣೆ ಮಾಡಿದ್ನಿ. ಪುಂಡಿ ಪಲ್ಯ ಮಾಡೋಕೆ ಒಲೆ ಮ್ಯಾಗ ನೀರಿಟ್ಟಿತ್ತು. ಇವಾಗ ಪುಂಡಿ ಪಲ್ಯ ರೆಡಿ ಮಾಡಿಟ್ಟು ಊಟ ಗೀಟ ಮಾಡಿ ಎಲ್ಲ ಮಾಡ್ಕೊಂಡು ಇದು ಮುಂಜಾನೆದ ಮತ್ತು ಎಲ್ಲ ದನಗಳಿಗೆಲ್ಲ ಹೆಣ್ಕಾಸೋದಾಗಿ ಮೇವು ಹಾಕೋದಾಗಿತ್ತು. ಚಹಾ ಕುಡ್ದು ಇವಾಗ ಮತ್ತು ನಾನು ಕಸ ತೆಗಿಯೋಕೆ ಹೊಂಟೀನಿ. ಪಲ್ಯ ತಂದಿದ್ನೆಲ್ಲ ನಿನ್ನೆ, ಅದನ್ನ ಪಲ್ಯ ಮಾಡೀನಿ. ಇವಾಗ ಒಂದು ಕಪ್ ಚಹಾ ಕುಡ್ದು ಮತ್ತು ಇವತ್ತು ಕಸ ತೆಗಿಯೋಕೆ ಹೋಗಿದ್ವಿ. ಕಬ್ಬು ಇವಾಗಲೇ 2-3 ಗಣಿಕೆ ಆಗೈತಿ ನೋಡ್ಬೋದು. ಸಾಕ್ಷಿ ಸಮೇತ ಕಡ್ದ ಒಂದು 2.5 ತಿಂಗಳಾಗಿ ಹೋಯ್ತೇನೋ. ಇವಾಗ ಅಷ್ಟರ ಮಟ್ಟ ಕಸ ತೆಗೆದಾತು. ಇವಾಗ ಮೇವು ಗೊಳೆ ಹಾಕೋದೈತಿ. ಟೈಮ್ 11 ಗಂಟೆ ಆಗಕ್ಕೆ ಬಂದಿತ್ತು. ಇವಾಗೆಲ್ಲ ಮೇವು ಗೊಳೆ ಹಾಕೊಳತ್ತೀವಿ ನೋಡ್ರಿ. ಟೊಮೆಟೊ ಹಚ್ಚಿದ್ದೀವಲ್ಲ ಮೊನ್ನೆ, ಅವೆಲ್ಲ ಹೂ ಬಿಟ್ಟಾವೆ. ಇವಾಗ ಬರಂಗಿಲ್ಲ ತಂದ್ಕೊಂಡಿದ್ದೀವಿ ನಾವು. ಆದ್ರೆ ನೆರಳೈತಲ್ಲ, ಹಾಗಾಗಿ ಬಿಸಿಲು ಭಾಳ ಇತ್ತಲ್ಲ, ಕಬ್ಬಿನ್ಯಾಗ ನೆರಳಿರೋದನ್ನ ಬಂದು ನಮ್ಮ ಯಜಮಾನ್ರು ಮೇವು ಎಲ್ಲ ಗೊಳೆ ಮಾಡಿ ತೊಗೊಂಡು ಹೊಂಟಾರ. ನಾನು ಖಾಲಿ ಬಾಟ್ಲಿ ಹಿಡ್ಕೊಂಡು ಮನೆಗೆ ಹೋದ್ನಿ. ಮನೆಗೆ ಹೊಂಟೀವಿ ಇವಾಗ. ಮನೆಗೆ ಬಂದ ಆಡುಗಳಿಗೆಲ್ಲ ಮೇವು ಹಾಕಿದ್ದೆವು. ನಮ್ಮ ಅಪ್ಪ ನೋಡ್ರಿ ಆಡುಮರಿ ಜೊತೆ ಆಡ್ಕೋತ ತಾನು ಆಡು ಅನ್ಕೊಂಡಾನೆ ಅಂಬಲ್ಲ, ಅದ್ರ ಜೊತೆನೇ ಮಲ್ಕೋತಾನ. ಆಮ್ಯಾಗ ನಮ್ಮ ಮನೆ ಮುಂದೆ 2 ಜೇನು ಅದಾವ. ಅವೆಲ್ಲ ಎದ್ದು ಮನೆ ಮುಂದೆ ಬರತ್ತಿದ್ದು. ಆದ್ರೆ ಮನೆ ಮುಂದೇನು ಬಿಡಿಸ್ಬಾರ್ದತ್ತೆ ತೆಗ್ದಿಲ್ಲ. ಆಮ್ಯಾಗ ಇವ್ರು ಪಟ್ಟಿ ಕೆಳಕ್ಕೆ ಬಂದಿದ್ರು ದೇವ್ರದ್ದು. ಅವ್ರಿಗೆ 2 ಬುಟ್ಟಿ ಗೊಂಜಾಳ ಹಾಕಿ 100 ರೂಪಾಯಿ ಕೊಟ್ಟು ಕಳಿಸಿದೆವು. ಊಟ ಗೀಟ ಮಾಡ್ಕೊಂಡು ಇವಾಗ ಮುದೋಳಕ್ಕೆ ಹೊಂಟೀವು. ನಂದು ಆಧಾರ್ ಕಾರ್ಡ್ದ ಫೋಟೋ ಚೇಂಜ್ ಮಾಡಿಸೋದೈತಿ. ಅದಕ್ಕೋಸ್ಕರ ಅಲ್ಲೇನೋ ಸ್ಟ್ರೈಕ್ ಮಾಡಿದ್ರೆ ಹಾದಿ ಬಿಡುವವರಾಗಿರು. ಬೇರೆ ಕಡೆದ ಹಾಸಿ ಚುನಾವಣೆ ಐತಲ್ಲ, ಅದಕ್ಕೋಸ್ಕರನ ಸ್ಟ್ರೈಕ್ ಮಾಡಿದ್ರಂತ ಆಮೇಲೆ ಗೊತ್ತಾಯ್ತು ನನಗೆ. ಈಗ ಬೇರೆ ರೂಟ್ ಹಿಡ್ದು ತಹಸೀಲ್ದಾರ ಆಫೀಸ್ಗೆ ಹೊಂಟಿದ್ದೆವು. ಅಲ್ಲಿ ಹೋಗಿ ಕೇಳೋಷ್ಟರಲ್ಲಿ ಇದ ನೋಡ್ರಿ ನಾವು ಬಿಲ್ಡಿಂಗ ಬಂದಿದ್ದ. ಆದ್ರೆ ಕೇಳೋಷ್ಟರಲ್ಲಿ ಅವರ ಪಾಳೆ ಇದ್ದು ಸ್ವಲ್ಪ. ಆದ್ರೂ ನಾವು ಹೋಗಿದ್ದು 11 ಗಂಟೆಗೆ, ಆದ್ರೆ 3 ಗಂಟೆಗೆ ಬಾ ಅಂದರು. ಹಂಗಂದು ಸುಮ್ಮನೆ ಹೊರಗೆ ಬಂದೆವು. ಇವ್ರ ಅಕ್ಕ ಯಾವುದೋ ಭಾಷೆ ಒಳಗೆ ಮಾತಾಡಿದ್ರೆ ನನಗೇನೂ ಅರ್ಥ ಆಗಲಿಲ್ಲ. ಅವ್ರು ಕೇಳಿದ್ದೆ ನಾನು ಫೋನ್ ಕೊಟ್ಟೆ, ಕಾಲ್ ಮಾಡಿದ್ರು ಅಷ್ಟೆ. ಆಮೇಲೆ ಬರ್ಬೇಕಾದ್ರೆ ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲ್ ಹಾಕ್ಸಕ್ಕೆ ಹೊಂಟಿದ್ದೀವಿ. ಅಕ್ಕ ನೋಡಿ ತುಂಬ ಖುಷಿ ಆಯ್ತು ನನಗೆ. ಮದುವೆ ಆದ್ರೂ ಒಬ್ಬಳೇ ತನ್ನ ಸಂಸಾರ ನೀಗಿಸ್ಲಾಕ ಪೆಟ್ರೋಲ್ ಬಂಕ್ನಾಗ ಕೆಲಸ ಮಾಡತ್ತಾಳ. ಆಮ್ಯಾಗ ಮುಧೋಳದಾಗ ಸಾಯಿಸಾಬನ ಜಾತ್ರೆ ಐತಲ್ಲ, ಅಲ್ಲಿ ಒಂದು ಜೋಡಿ ಬಳೆ ತೊಗೊಂಡು, ಆಮ್ಯಾಗ ಜ್ಯೂಸ್ ಕೊಡ್ಲಾಕ ಗ್ಲಾಸ್ ತೊಗೊಂಡು ಒಂದಿಷ್ಟು ಸಾಮಾನು ತೊಗೊಳೋದಿತ್ತು. ಅವನ್ನೆಲ್ಲ ತೊಗೊಂಡು ಮನೆಗೆ ಬಂದೆವು. ಮನೆಗೆ ಬಂದು ಐಸ್ ಕ್ರೀಮ್ ತಂದಿದ್ದೆವು, ಹುಡುಗರಿಗೆಲ್ಲ ಕೊಟ್ಟು. ಇವಾಗ ಇವು ಬಿಸ್ಕಿಟ್, ಆಮ್ಯಾಗ ಮ್ಯಾಗಿ ಪ್ಯಾಕೆಟ್, ಇವು ಬೇರೆ ಬಿಸ್ಕಿಟ್ ಹುಡುಗರು ತಿನ್ನೋಕೆ. ಆಮೇಲೆ ನಾನು ಮೊಬೈಲ್ ಕವರ್ ತೊಗೊಂಡು ಯಾವ ರೀತಿ ಅಂತೇಳಿ ಕಮೆಂಟ್ ಮಾಡಿರಿ. ಆಮ್ಯಾಗ ಅಲ್ಲಿ ಶಾಂಡ್ಗೆ ಹಾಕ್ಲಕ್ಕ, ಕೊರಡಿಗೆ ಹಾಕ್ಲಕ್ಕ ಒಂದು ಮಣಿ ತೊಗೊಂಡೆವು. ಬಜಿ ಕರಿಲಾಕ ಒಂದು ಜಾರ್ ತೊಗೊಂಡು ಬಂದೆವು. ಹಂಗೆ ಇವು ಕಿವ್ಯಾನು ತೊಗೊಂಡಿನಿ. ಹೆಂಗದಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಎದ್ಬಿಟ್ಟು ಲೈಟ್ ಬಂದು ಹಂಗೆ ದನಗಳಿಗೆ ನೀರು ಕುಡ್ಸಾತೀನಿ. ಇವತ್ತೆಲ್ಲ ದನಗಳಿಗೆ ಪೈಪ್ ಹಚ್ಚಿ ನೀರು ಕುಡ್ಸೀನಿ, ಬಿಸಿಲು ಭಾಳ ಐತೆ ಅಂತೇಳಿ. ಅದಾದ ಬಳಿಕ ಮೇವು ಆಡುಗಳಿಗೆ ಮೇವು ಒಗಿಲಾತೀನಿ. ನಮ್ಮ ಅಪ್ಪ ಬರೀ ಮೇವಿನ ಮ್ಯಾಗ ಮಕ್ಕೋತಾನೆ, ಎಲ್ಲಿ ಮಕ್ಕೊಂಡ್ರು. ಅದನ್ನು ಸ್ವಲ್ಪ ಎಬ್ಬಿಸಿ ಎಲ್ಲ ಆಡುಗಳಿಗೆ ಮೇವು ಹಾಕಿ ಇವಾಗ ದನಗಳಿಗೆ ಇವಕ್ಕೆಲ್ಲ ಕೊರದದ ಮೇವು ಹಾಕತ್ತೀನಿ ನೋಡ್ರಿ. ಇಂಥ ಬಿಸಿಲಿನ್ಯಾಗ ಹೊರಗೆ ಓಡಾಡೋಕೆ ಇದನ್ನಾಗಂಗಿಲ್ಲ, ಏನು ಮಾಡೋಕ್ಕಾಗಂಗಿಲ್ಲ. ದನಗಳು ಇರ್ತಾವಲ್ಲ, ನಮ್ಮ ಮಾಡಬೇಕಾಕತಿ.
ಅಪ್ಪು ನಂತರ ಕಟ್ಟಂಗೆ ಇಲ್ಲ, ಬೇಕಾದಾಗ ಹಾಲು ಕುಡಿತಾನೆ, ಹೊರಗಡೆ ಅಡ್ಡಾಡ್ತಾನೆ, ಜಿಗ್ದಾಡ್ತಾನೆ, ನೀರು ಕುಡಿತಾನೆ, ಎಲ್ಲ ಫುಲ್ ಫ್ರೀಡಮ್ ಐತೆ ಅವಂಗೆ. ಅವಕ್ಕೂ 2 ಥರ ಮೇವು ಹಾಕಿ ಕೈಕಾಲು ಮತ್ತು ತಕ್ಕೊಂಡು ಬರಾತಿದ್ನಿ. ಅಲ್ಲಿ ಗುಬ್ಬಿಗಳು 2 ನೀರಾಗ ಆಡಾತಿದ್ದು. ತಂಪು ನೀರು ಪಾಪ ಬ್ಯಾಸಿಗೆ ಇಲ್ಲ, ಹಾಗಾಗಿ ಇದನ್ನೆಲ್ಲ ಮಾಡಿ ಬರೋಷ್ಟರಲ್ಲಿ 3 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನೀರು ತುಂಬ್ಕೊಂಡಿದ್ರು ಅವ್ರು. ಇವಾಗ ಊಟ ಮಾಡಿ ತಂದಿರೋ ಗ್ಲಾಸ್ ಎಲ್ಲ ಶೋಕೇಸ್ನಾಗ ಇಟ್ಟೇನಿ ನೋಡ್ರಿ. ಅಲ್ಲಿ ನಮ್ಮ ಶೋಕೇಸ್ನಾಗ ಈ ಥರ ಎಲ್ಲ ಅದಾವೆ. ಆಮೇಲೆ ಆಂಟಿಗಳು ಬಂದಿದ್ದರು, ಜ್ಯೂಸ್ ಮಾಡಿ ಕೊಟ್ಟಿದ್ದೆ, ಅದ ಹೊಸ ಗ್ಲಾಸ್ನಾಗನ. ಈಗ ಕತ್ತಲ್ನಾಗ ಬ್ಯಾಟ್ರಿ ಹಚ್ಕೊಂಡು ಏನು ಮಾಡತ್ತಾರತ್ತೀರಿ. ನಮ್ಮಲ್ಲಿ ನಮ್ಮ ಅತ್ತೆಗಳು ಗೊಂಜಾಳ ತಿನ್ನಿ ಕೊಟ್ಟಿದ್ರು, ಅವನ್ನ ಸುಡ್ಲಾಕ ಹೊರಗೆ ಉರಿ ಹಚ್ಚಿ ಸುಡ್ಲಾತ್ತೇವೆ ನೋಡ್ರಿ. ಹಿಂಗೆ ಥರ ಸುಟ್ಟು ತಿನ್ನೋದ್ರಿಂದ ಭಾರಿ ಟೇಸ್ಟ್ ಆತ್ತಾವ. ನಮ್ಮ ಅಪ್ಪಾಜಿ ಅವಾಗೆಲ್ಲ ಜೋಳದ ಸೀತ್ನಿ ಎಲ್ಲ ಹಿಂಗೆ ಹೊರಗೆ ಸುಟ್ಟು ಕೊಡ್ತಿದ್ರು. ತುಂಬ ಚೆನ್ನಾಗಿರ್ತಾವೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ನಾವು ಗೊಂಜಾಳ ತಿನ್ನಿ ತಿಂದ ಆಮೇಲೆ ಊಟಕ್ಕೆ ಇವತ್ತು ಗೊಂಜಾಳ ತಿನ್ನಿ ತಿಂದಿದ್ದೀವಲ್ಲ, ಹಾಗಾಗಿ ರೊಟ್ಟಿನೂ ಇದ್ದು ಸ್ವಲ್ಪ ಏನ್ರಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಸಾಂಬಾರು ಅದು ಮಾಡಿದ್ರೆ ಆಯ್ತಂಥೇಳಿ ಬ್ಯಾಳೆ ಎಲ್ಲ ಕುದಿಸ್ಕೊಂಡಿದ್ದೆ. ಇವಾಗ ಹುಂಚೆಹಣ್ಣೆಲ್ಲ ನೆನೆಯಾಕಿಟ್ಟೀನಿ. ಒಗ್ಗರ್ಣೆ ಬೇರೆ ಕಡೆ ಹಾಕೋಬೇಕಂತೇಳಿ ಬೇರೆ ಬುಟ್ಟ್ಯಾಗ ಒಗ್ಗರ್ಣೆ ಹಾಕ್ಕೊಳತ್ತೀನಿ. ಅದ್ರಾಗ ಅಂದ್ರೆ ತುಂಬ ಎಲ್ಲ ಬ್ಯಾಳೆ ಎಲ್ಲ ಒಡೆದು ಹಣ್ಣಾಗಿ ಕುದ್ದಿತ್ತಲ್ಲ, ಹಾಗಾಗಿ ಅದನ್ನೆಲ್ಲಿ ಮತ್ತೆ ತೆಗಿಯೋದಕ್ಕೂ ಇದನ್ನು ಮಾಡೋದು ಅಂಥೇಳಿ ಅದ್ರಾಗ ಬೇರೆ ಕಡಾಂಗ್ಯಾಗ ಒಗ್ಗರ್ಣೆ ಹಾಕ್ಕೊಂಡು ಸಾಂಬಾರು, ರೊಟ್ಟಿ, ಉಪ್ಪಿನಕಾಯಿ, ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದೆವು. ಆಮೇಲೆ ಮಾಮೂಲಿ ದನಗಳೆಲ್ಲ ಒಳಗೆ ಕಟ್ಟಿ ಮೇವು ಹಾಕಿ ಬಂದೆವು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.